ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 22ನೇ ಪ್ರಶ್ನೆ. ಇನ್ವಿಟ್ರೋ ನಿಷೇಚನ ಎಂದರೇನು ಕೇಳಿದ್ದಾರೆ. ಹಾಗಿದ್ರೆ ಇನ್ವಿಟ್ರೋ ನಿಷೇಚನ ಎಂದರೇನು? IVF ಅಂತ ಕೇಳಿರ್ತೀರಿ. IVF, ಇನ್ವಿಟ್ರೋ ಫರ್ಟಿಲೈಸೇಷನ್. ಹಾಗಂದ್ರೆ ಏನು ಅಂದ್ರೆ, ಅಂಡಾಣು ಮತ್ತು ವೀರ್ಯಾಣುಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಸಮ್ಮಿಲನಗೊಳಿಸುವ ಕ್ರಿಯೆಯನ್ನು ಇನ್ವಿಟ್ರೋ ನಿಷೇಚನ ಎನ್ನುವರು. ಅಂಡಾಣು ಅಂದ್ರೆ ಹೆಣ್ಣು ಲಿಂಗಾಣು, ವೀರ್ಯಾಣು ಅಂದ್ರೆ ಗಂಡು ಲಿಂಗಾಣು, ಇವುಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಸಮ್ಮಿಲನಗೊಳಿಸುವಂತಹ ಪ್ರಕ್ರಿಯೆ ನಿಮಗ್ ಗೊತ್ತಿದೆ. ಹೆಣ್ಣು ಲಿಂಗಾಣು ಮತ್ತು ಗಂಡು ಲಿಂಗಾಣು ಹೆಣ್ಣಿನ ದೇಹದ ಒಳಗೆ ಸಮ್ಮಿಲನಗೊಳ್ಳುತ್ತವೆ. ಅವುಗಳನ್ನ ಆಂತರಿಕ ನಿಷೇಚನ ಅಂತ ಕರಿತೀವಿ. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ, ಅಂಡನಾಳ, ಫೆಲೋಪಿಯನ್ ನಾಳ ಅಂತ ಏನ್ ಹೇಳ್ತೀವಲ್ಲ, ಅದು ಬ್ಲಾಕ್ ಆಗಿರಬಹುದು ಅಥವಾ ಏನಾದ್ರೂ ಸಮಸ್ಯೆ ಇರಬಹುದು ಮಹಿಳೆಯರಲ್ಲಿ. ಅಂತಹ ಸಂದರ್ಭದಲ್ಲಿ ಇರಬಹುದು. ಅಥವಾ ವೀರ್ಯಾಣು ಚಲನ ಶಕ್ತಿಯನ್ನ ಸರಿಯಾಗಿ ಶಕ್ತಿಯನ್ನ ಹೊಂದಿಲ್ಲದೆ ಇರಬಹುದು, ಅಂಡಾಣುವಿನವರೆಗೆ ತಲುಪಲಿಕ್ಕೆ ಸಾಧ್ಯ ಆಗದೆ ಇರಬಹುದು. ಅಥವಾ ಹೆಣ್ಣಿನಲ್ಲಿ PCOS ಅನ್ನುವಂತಹ ಸಮಸ್ಯೆ ಎಲ್ಲ ಈಗ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ. ಆ ರೀತಿಯ ಸಮಸ್ಯೆಯಿಂದ ಅಂಡಾಣುಗಳ ಉತ್ಪಾದನೆಯಲ್ಲಿ ವ್ಯತ್ಯಾಸವಾಗಬಹುದು. ಇದೆಲ್ಲ ಸಮಸ್ಯೆ ಇದ್ದಾಗ ಇನ್ವಿಟ್ರೋ ನಿಷೇಚನವನ್ನ ಪ್ರಿಫರ್ ಮಾಡಿರ್ತಾರೆ. ಇಲ್ಲಿ ಏನು ಅಂದ್ರೆ, ಹೆಣ್ಣಿನ ದೇಹದಿಂದ ಅಂಡಾಣುವನ್ನ ತಗೊಂಡಿರ್ತಾರೆ. ಮೊದಲು ಬಹಳಷ್ಟು ಅಂಡಾಣುಗಳನ್ನು ಉತ್ಪತ್ತಿ ಮಾಡುವಂತೆ ಮಾಡಿ ಒಂದು ಅಂಡಾಣುವನ್ನ ತಗೊಂಡಿರ್ತಾರೆ. ಆಮೇಲೆ ವೀರ್ಯಾಣುವನ್ನ ತಗೊಂಡಿರ್ತಾರೆ. ಅವೆರಡನ್ನ ಡಿಶ್ ಅಂತ ಹೇಳ್ತಾರೆ, ಪ್ರಯೋಗಾಲಯದಲ್ಲಿ ಇರುವಂತದ್ದು. ಅದರಲ್ಲಿ ಸಮ್ಮಿಲನಗೊಳಿಸ್ತಾರೆ. ಇಲ್ಲಿ ಉಂಟಾಗಿರುವಂತಹ ಭ್ರೂಣವನ್ನ ಒಂದ್ ಸ್ವಲ್ಪ ದಿನದವರೆಗೆ ಕಾದು ಅಲ್ಲಿ ಉಂಟಾದಂತಹ ಭ್ರೂಣವನ್ನ ಹೆಣ್ಣಿನ ಗರ್ಭಾಶಯಕ್ಕೆ ಸೇರಿಸಲಾಗುತ್ತೆ. ಇದು ಪ್ರಯೋಗಾಲಯದಲ್ಲಿ ನಡೆಯುವಂತದ್ದು. ಇದೇ ಇನ್ವಿಟ್ರೋ ನಿಷೇಚನ. ಇದಕ್ಕೆ ನೀವು ಎಕ್ಸ್ಪ್ಲನೇಷನ್ ಎಲ್ಲ ಕೊಡೋದು ಬೇಡ. ಇನ್ವಿಟ್ರೋ ನಿಷೇಚನ ಅಂದ್ರೇನು ಅಂತ ಕೇಳಿದ್ದಾರೆ, ಇಷ್ಟೇ ಬರೆದ್ರೆ ಸಾಕು. ಅಂಡಾಣು ಮತ್ತು ವೀರ್ಯಾಣುಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಸಮ್ಮಿಲನಗೊಳಿಸುವ ಕ್ರಿಯೆಯನ್ನು ಇನ್ವಿಟ್ರೋ ನಿಷೇಚನ ಎನ್ನುವರು. IVF ಅಂದ್ರೆ ದೇಹದ ಹೊರಗೆ, ಇನ್ವಿಟ್ರೋ ಅಂದ್ರೆ ದೇಹದ ಹೊರಗೆ ಅಂತ ಹೇಳ್ತಾರೆ ಇನ್ ಜನರಲ್ ಆಗಿ. F ಅಂದ್ರೆ ಫರ್ಟಿಲೈಸೇಷನ್, ಅಂದ್ರೆ ಈ ರೀತಿಯಾಗಿ ಫಲಿತಗೊಳಿಸುವಂತದ್ದು, ನಿಷೇಚನಗೊಳಿಸುವಂತದ್ದು. ಹಾಗಾಗಿ ಅಂಡಾಣು ಮತ್ತೆ ವೀರ್ಯಾಣುಗಳನ್ನ ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಸಮ್ಮಿಲನಗೊಳಿಸುವ ಪ್ರಕ್ರಿಯೆ, ಅದನ್ನ ಇನ್ವಿಟ್ರೋ ನಿಷೇಚನ ಏನು. ಥ್ಯಾಂಕ್ ಯು.